ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹುಬ್ಬಳ್ಳಿ ಹೊರವಲಯದಲ್ಲಿ ಬರ್ಬರ ಕೊಲೆ, ಯುವಕನ ಶವ ಚೀಲದಲ್ಲಿ ಪತ್ತೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಹೊರವಲಯದಲ್ಲಿ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು, ಗದಗ ರಸ್ತೆಯ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚೀಲದಲ್ಲಿ ತುಂಬಿದ್ದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಕೊಲೆಯಾದವರು ಬಂಡಿವಾಡ ಗ್ರಾಮದ 29 ವರ್ಷದ ಮಂಜುನಾಥ ಎಂದು ಗುರುತಿಸಲಾಗಿದ್ದು, ವೃತ್ತಿಯಿಂದ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಅವರು ತಾಯಿಯೊಂದಿಗೆ ವಾಸವಾಗಿದ್ದು, ಕುಟುಂಬದ ಏಕೈಕ ಆಧಾರವಾಗಿದ್ದ ಮಂಜುನಾಥನ ಹತ್ಯೆಯಿಂದ ಕುಟುಂಬದಲ್ಲಿ ದುಃಖದ ವಾತಾವರಣ ಆವರಿಸಿದೆ. ಪೊಲೀಸ್ ತನಿಖೆಯ ಪ್ರಕಾರ ಮಂಜುನಾಥನನ್ನು ಹತ್ಯೆ ಮಾಡಿ ಶವವನ್ನು ಚೀಲದಲ್ಲಿ ತುಂಬಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಸಂಬಂಧ ವಿಠ್ಠಲ ಸಾವಳಗಿ ಮತ್ತು ಅಡಿವೆಪ್ಪ ಗಾಮನಗಟ್ಟಿ ಎಂಬುವವರ ಮೇಲೆ ಕೊಲೆ ಆರೋಪ ಕೇಳಿಬಂದಿದ್ದು, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಇಬ್ಬರನ್ನೂ ಬಂಧಿಸಿದ್ದಾರೆ. ಮುಖ್ಯ ಆರೋಪಿ ವಿಠ್ಠಲ ಕಿರಾಣಿ ಅಂಗಡಿ ನಡೆಸುತ್ತಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಕೊಲೆಗೆ ನಿಖರವಾದಂತಹ ಕಾರಣ ಇನ್ನೂ ಬಹಿರಂಗವಾಗಿಲ್ಲ. ವೈಯಕ್ತಿಕ ವೈಷಮ್ಯವೇ ಅಥವಾ ಇತರ ಕಾರಣಗಳೇ ಎನ್ನುವಂತಹ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹುಡುಗ ಏನ್ ಕೆಲಸ ಮಾಡ್ತಿದ್ದ? ಹುಡುಗ ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿದ್ರಿ. ಇವ್ರು ಹೊಡೆದಾರು ಸೇರೆ ಮಾಡ್ತಿದ್ರಿ. ಹೊಡೆದವ್ರ ಹೆಸರು ಏನಂದ್ರಿ? ವಿಠಲ ಸೋಳಿಗೆ, ಅಡಿವಪ್ಪ ಗಾಮನಗಟ್ಟಿ ಅಂತಾರೆ. ಅವ್ನ ಕೈಯನ್ನು ಹುಡುಗ್ರಿ. ಅವ್ರ ಹುಡುಗನ ಅಲ್ರಿ, ಬೇರೆದ. ನಿಮ್ಗೆ ಯಾವಾಗ ಗಮನಕ್ಕೆ ಬಂತಿದ್ರಿ? ಇದು ಬೆಳಿಗ್ಗೆ 7 ಗಂಟೆ ಸುಮಾರು ನಮ್ಗೆ ಗಮನಕ್ಕೆ ಬಂದೈತಿ. ಅಲ್ಲಿ ಮಠ ಪೂರ ನಮ್ಗೇನ್ ಮಾಹಿತಿ ಗದಗ ರೋಡ್ನ್ಯಾಗ ಹೋಗೋದು. ಪೊಲೀಸ್ ನಿಮ್ಗೆ ಫೋನ್ ಮಾಡಿ? ಹೌದ್ರಿ. ಹುಡುಗ ಏನ್ ಕೆಲಸ ಮಾಡ್ತಿದ್ದ? ಪೇಂಟಿಂಗ್ ಕೆಲಸ ಹೋಗ್ತೈತಿ. ಅವ್ರ ಮನ್ಯಾಗ ಯಾರ ಮತ್ತೆ ಏನ್ ಅವ್ರ ತಾಯಿಯವ್ರು ಅಷ್ಟ. ನಾವು ಅಲ್ಲೇ ಅಂತಂಬ್ರಿ. ಹುಡುಗನ ಸ್ವಭಾವ ಹೆಂಗ್ರಿ? ಚಲೋ ರೀ, ಅದೇನು ಇದು ಇಲ್ರಿ. ಅವೇನ್ ಪೇಂಟಿಂಗ್ ಕೆಲಸ ಮಾಡ್ತಿದ್ದ? ಪೇಂಟಿಂಗ್ ಕೆಲಸ. ತಾಯಾರು ಹುಬ್ಳಿಗೆ ಒಂದು ಹೋಟೆಲ್ ಕೆಲಸಕ್ಕೆ ಬರ್ತಿದ್ರು. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯ ಹಿನ್ನೆಲೆ ಮತ್ತು ನಿಖರ ಕಾರಣಗಳ ಕುರಿತು ಮುಂದಿನ ತನಿಖೆಯಲ್ಲೇ ಸ್ಪಷ್ಟ ಚಿತ್ರಣ ದೊರೆಯಬೇಕಿದೆ. ಅದ್ರಾಗ ಮಾಹಿತಿ ಸಿಕ್ಕಿಲ್ರಿ. ನಾವು ಊರಾಗಿಂತ ನಮ್ಗೆ ಹಿಂಗಾಗೈತಿ, ಮಂಜುನಾಥ್ ಗಾಣಗೇರ್ ಅವ್ರು ಅಂತ ಗದಗ ರೋಡ್ನಲ್ಲಿ ಹೋಗ್ದಿದ್ರಿ. ನಾವು ನಮ್ಮ ಕಾಕಾರು ನಾವೆಲ್ಲರೂ ಬಂದು ಹಂಗ ಈ ಕಡೆ ಪೊಲೀಸರು ಇವನ್ ಕಡೆ ಮಾಡ್ತಾರ ಅಂತ ಹೇಳಿ ನಮ್ಮನ್ನ ಈ ಕಡೆ ಕಳಿಸ್ಕೊಟ್ರಿ ಸರ್. ಏನ್ ಕೆಲಸ ಮಾಡ್ತಿದ್ದ? ಪೇಂಟಿಂಗ್ ರೀ ಸರ್. ಯಾರು ಮಾಡಿದವ್ರು? ಯಾರು? ವಿಠಲ ಸವಳಗಿರಿ, ಅಡಿವಪ್ಪ ಬಸಾಪುರ ಅಂತಾರೆ. ಬಂಡವಾಳದಾರ ಸರ್. ಏನು ಕಾರಣ ಏನು ಗೊತ್ತಾಯ್ತು? ಅದು ಮಾಹಿತಿ ನಮ್ಗೇನು ಪೂರ ಸಿಕ್ಕಿಲ್ರಿ. ಜಗದೀಶ ಗಾಣಗೇರ್. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.